ತಂಗಿ ಬೆಟ್ಟಿಂಗ್ ಆಪ್ ಆಟ, ನಟಿ ಕಾರುಣ್ಯರಾಮ್ಗೆ ಘಾಟ್, ನಟಿ ಕಾರುಣ್ಯರಾಮ್ಗೆ ಸಹೋದರಿಯಿಂದಲೇ ಸಂಕಷ್ಟ. ತಂಗಿ ಬೆಟ್ಟಿಂಗ್ ಆಪ್ ಆಟ, ನಟಿ ಕಾರುಣ್ಯರಾಮ್ಗೆ ಘಾಟ್, ನಟಿ ಕಾರುಣ್ಯರಾಮ್ಗೆ ಸಹೋದರಿಯಿಂದಲೇ ಸಂಕಷ್ಟ. ತಂಗಿ ವಿರುದ್ಧವೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂತಹ ಕಾರುಣ್ಯ, ಸಮೃದ್ಧಿ ರಾಮ್ ವಿರುದ್ಧವೇ ಸಿಸಿಬಿ ಪೊಲೀಸರಿಗೆ ದೂರು. ಮನೆಯಲ್ಲಿರುವಂತಹ ಹಣ ಚಿನ್ನವೆಲ್ಲ ದುರುಪಯೋಗ ಮಾಡ್ಕೊಂಡಿರುವಂತಹ ಸಹೋದರಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಟಿ ದೂರನ್ನ ಇಟ್ಟಿರುವಂಥದ್ದು. ಯಾವ ತರ ವಿಪರ್ಯಾಸ ನೋಡ್ರಿ ಇದು. ಕಾರುಣ್ಯರಾಮ್ ಅವರ ತಂಗಿ ಸಮೃದ್ಧಿ ಅಂತ ಹೇಳಿ ಆಕೆಯ ಹೆಸರು. ಸಮೃದ್ಧಿ ಮಾಡಿರುವಂತಹ ಸಾಲಕ್ಕೆ ಈಗ ತಲೆ ಕೊಡ್ತಾ ಇರುವಂಥದ್ದು ಕಾರುಣ್ಯ. ಬೆಟ್ಟಿಂಗ್ ಆ್ಯಪ್ಗಳನ್ನ ಬಳಸಬೇಡ್ರೋ ಅಂತ ಹೇಳಿ 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 ಹೇಳ ಸಾಕಾಯ್ತು. ಮನೆ ಮಟ್ಟ ಮಾರ್ಕಂಡು ಬೀದಿಗೆ ಬೀಳುತ್ತೀರಾ, ಬೇಕಾ ಇವೆಲ್ಲ ನಿಮಗೆ ಅಂತ ಹೇಳಿ ಸಾಕಷ್ಟು ಮಾತನಾಡಿದ್ದಾಯ್ತು. ನೋಡಿ, ಅದು ಕಾರುಣ್ಯರಾಮ್ ಅವರ ತಂಗಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆಕೆ ಆನ್ಲೈನ್ ಬೆಟ್ಟಿಂಗಿಗೆ ಹೋಗ್ತಿದ್ಲು. ಬೇಕಿತ್ತವ ನಿನಗಿದೆಲ್ಲ? ಅಕ್ಕ ಚೆನ್ನಾಗಿ ದುಡಿತಿದ್ಲು, ಮನೇಲಿ ಕುತ್ಕೊಳ್ಳೋದು ಬಿಟ್ಟುಬಿಟ್ಟು ನಿನಗಾದ್ರೆ ಕೆಲಸ ಮಾಡು, ಇಲ್ಲ ಕೂತ್ಕ. ಅದು ಬಿಟ್ಟುಬಿಟ್ಟು ಚಿನ್ನ ಬೆಳ್ಳಿ ಏನೇನು ಸಿಗುತ್ತೋ ಅದೆಲ್ಲವನ್ನು ಕೂಡ ಹೊತ್ಕೊಂಡು ಓಡೋಗಿದ್ದಾಳಂತ. ಅದು ಇನ್ನೆಷ್ಟು ಜನ ಸಾಲ ಮಾಡೋಳ ಪುಣ್ಯಾತಿಗೆ. ಅದಕ್ಕೆ ವೀಕ್ಷಕರೇ, ಈ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಂಡದ್ದು ಯಾರೋ ಇನ್ಫ್ಲೂಯೆನ್ಸರ ಮತ್ತೊಂದು ಮಗದೊಂದು ಹೇಳ್ತಾರಲ್ಲ ಆಂಟ್ರಪ್ರನವರು, ಅವ್ರನ್ನೆಲ್ಲ ನಂಬ್ಕೊಂಡು ನೀವು ದುಡ್ಡು ಹಾಕಿ ಅದು ಯಾವುದೋ ಬೆಟ್ಟಿಂಗ್ ಅವರೇ ಆಡಲ್ಲ. ಫಸ್ಟ್ ಆಫ್ ಆಲ್ ದುಡ್ಡುಗಳನ್ನ ಇಟ್ಟು ಅವರಿಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ. ಬೇಕಾಯ್ದಲ್ಲ ನಿಮಗೆ ದುಡ್ಡು, ಯಾರಿಗೂ ಸುಮ್ಮನೆ ಬರೋದಿಲ್ಲ ಆಯ್ತಾ. ನೀವು ಒಂದು 10 ರೂಪಾಯಿ ಕೊಟ್ಟು 20 ರೂಪಾಯಿ ತೆಗಿತಾರೆ ಅಂತಂದ್ರೆ ನಾನು ಒಂದು 10 ರೂಪಾಯಿ ಹಾಕ್ಬಿಡೋಣ ಅಂತ ಹೋಗೋದು ಬೇಡವೇ ಬೇಡ. ಸುಮ್ಮನೆ ದುಡ್ಡು ಬರುತ್ತಾ? ಆ ಬೆಟ್ಟಿಂಗ್ ದಂಧೆ ಮಾಡೋರಿಗೇನು ದುಡ್ಡು ಮೇಲೆ ಉದುರುತ್ತೆ ಅನ್ಕೊಂಡ್ರ? ನಿಮ್ಮನ್ನ ಮೋಸ ಜಾಲದಲ್ಲಿ ಸಿಕ್ಕಾಕ್ಸ್ಕೊಳ್ಳೋದು ಬೇಕಾ ಇವೆಲ್ಲ? ಹಿಂಗೆ ಮನೆ ಮಠ ಮಾರ್ಕೊಂಡು ಜೀವನ ಕಳ್ಕೊಳ್ಳೋದೇ ಕತೆ. ಸಮೃದ್ಧಿ ಮಾಡಿದ ಸಾಲಕ್ಕೆ ಕಾರುಣ್ಯ ಹಿಂದೆ ಬಿದ್ದಂತಹ ಸಾಲಗಾರರು, ಸಮೃದ್ಧಿ ಸಾಲ ಮಾಡಿದವರು ಮನೆ ಮುಂದೆ ಬಂದು ಗಲಾಟೆ. ಸಮೃದ್ಧಿ ಮಾಡಿದ ಸಾಲಕ್ಕೆ ಕಾರುಣ್ಯ ಹಿಂದೆ ಬಿದ್ದ ಸಾಲಗಾರರು, ಸಮೃದ್ಧಿಗೆ ಸಾಲ ನೀಡಿದವರು ಮನೆ ಮುಂದೆ ಬಂದು ಗಲಾಟೆ. ಹಣ ವಾಪಸ್ ನೀಡುವಂತೆ ಕಾರುಣ್ಯಗೆ ಸಾಲಗಾರರ ಬೆದರಿಕೆ. ತಂಗಿ ಮಾಡಿದ ಸಾಲಕ್ಕೆ ನಾನು ಹೊಣೆಯಲ್ಲ ಅಂದಿರುವಂತಹ ಕಾರುಣ್ಯ, ಹಣ ನೀಡದಿದ್ದಕ್ಕೆ ವಾಟ್ಸಪ್ನಲ್ಲಿ ಅಶ್ಲೀಲ ಮೆಸೇಜ್, ಕಾಮೆಂಟ್. ಸಹೋದರಿ ಸಮೃದ್ಧಿ ವಿರುದ್ಧ RR ನಗರ ಠಾಣೆಯಲ್ಲಿ ಅಲ್ಲಮ್ಮ, ನಿನ್ನ ಅಕ್ಕ ಎಷ್ಟು ಒಳ್ಳೆ ಗೌರವವನ್ನ ಇಟ್ಕೊಂಡಿರುವಂತಹ ಮನುಷ್ಯ ಗೊತ್ತಾ? ಸೊಸೈಟಿಯಲ್ಲಿ ಆಕೆಯನ್ನ ನೆಚ್ಕೊಂಡಿರೋರು ಎಷ್ಟು ಗೊತ್ತಾ? ಆಕೆ ಸಂಪಾದನೆ ಮಾಡಲಿಕ್ಕೆ, ಆಕೆ ಕೀರ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿನಗೆ ಗೊತ್ತಾ? ನಿನ್ನಂಥವ್ರು ಒಬ್ಬಿಬ್ರು ತಂಗಿ ಇದ್ರು ಸಾಕು ಒಂದೊಂದು ಮನೆಯಲ್ಲಿ, ಮುಗೀತಲ್ಲ. ವಿಧಿಗೆ ಬರದೆ ಎಲ್ಲ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಐಶ್ವರ್ಯ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಐಶ್ವರ್ಯ, ಏನದು ಕಾರುಣ್ಯರಾಮ್ ಅವರ ತಂಗಿ ಮಾಡಿರುವಂತಹ ಕೆಲಸ? ಎಸ್ ಕಾವ್ಯ, ಈ ಹಿಂದೆ ಎಲ್ಲ ಒಂದ್ ಮಾತಿತ್ತು, ಬೆಳಿತಾ ಬೆಳಿತಾ ಅಣ್ಣ ತಮ್ಮಂದ್ರು, ಆಮೇಲೆ ಹೋಗ್ತಾ ಹೋಗ್ತಾ ದಾಯಾದಿಗಳು ಅಂತ ಅಣ್ಣ ತಮ್ಮಂದ್ರಿಗೆ ಹೇಳ್ತಾ ಇದ್ರು. ಬಟ್ ಈಗ ಅಕ್ಕ ತಂಗಿಯರ ಮಧ್ಯೆನೆ ಆ ರೀತಿ ನಡೆದಿರುವಂತದ್ದು. ಎಸ್ ಕಾರುಣ್ಯರಾಮ್ಗೆ ಸಾಲಗಾರರ ಕಾಟ ಹೆಚ್ಚಾಗಿರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ, ತಂಗಿ ಮಾಡಿದ ತಪ್ಪಿಗೆ ಅಕ್ಕನ ಮೇಲೆ ಒಂದು ಬಂದಿರುವಂತದ್ದು. ಸಾಲಗಾರರು ಅಕ್ಕನ, ತಂಗಿ ಸಾಲ ಮಾಡಿರೋದು, ಬಟ್ ಆದ್ರೆ ತಂಗಿ ಸುಳ್ವಿಗೆ ಸಿಗದೆ ಇರೋ ಕಾರಣ ಅಕ್ಕನನ್ನ ಕೇಳ್ತಾ ಇರುವಂತದ್ದು, ಪೀಡಿಸ್ತಾ ಇರುವಂತದ್ದು. ಎಸ್, ಹಾಗೆ ಕಾರುಣ್ಯರಾಮ್ ಮತ್ತೆ ಸಮೃದ್ಧಿ ರಾಮ್ ಅವರು ಒಂದೇ ಮನೆಯಲ್ಲಿ ಇದ್ದಿದ್ದು. ಅದಾದ್ಮೇಲೆ ಒಂದಷ್ಟು ಬಿಸ್ನೆಸ್ ಗಳನ್ನ ಮಾಡಿದ್ರು ಸಮೃದ್ಧಿ ರಾಮ್ ಅವರು. ಅದಾದ್ಮೇಲೆ ಬಿಸ್ನೆಸ್ ಎಲ್ಲೋ ಒಂದ್ ಕಡೆ ಲಾಸ್ ಆಗಿರೋ ಕಾರಣ
ಮನೇಲಿ ಇದ್ದ ಆಸ್ತಿ ವಿಚಾರಕ್ಕೆ ವಿವಾದಗಳು ಉಂಟಾಗಿತ್ತು. ಅದಾದ್ಮೇಲೆ ಆಸ್ತಿ ವಿಚಾರದ ವಿವಾದದಲ್ಲಿ ಯಾರು ಕೂಡ ಒಪ್ಪಿಗೆ ಕೊಡ್ಲಿಲ್ಲ ಅಂದಾದ್ಮೇಲೆ ಈಗ ಅವ್ರು ಅದಾದ್ಮೇಲೆ ಮನೆಯಿಂದ ಆಚೆ ಬಂದ್ರು. ಮನೇಲಿ ಇರುವಂತಹ ಚಿನ್ನ ಒಂದಷ್ಟು ಹಣವನ್ನ ಎತ್ಕೊಂಡು ಮನೆಯಿಂದ ಆಚೆ ಬಂದಿರ್ತಾರೆ. ಅದಾದ್ಮೇಲೆ ಹಣದ ಅವಶ್ಯಕತೆ ಐತೇನೋ ಬೆಟ್ಟಿಂಗ್ ದಂಧೆಗೆ ಮುಂದಾಗ್ತಾರೆ. ಬೆಟ್ಟಿಂಗ್ ಆಟದಲ್ಲಿ ಏನಾಗುತ್ತೆ ಅಂತ ಅಂದ್ರೆ 25 ಲಕ್ಷವನ್ನ ಕಳೆದುಕೊಂತಾರೆ ಸಮೃದ್ಧಿ ರಾಮ್ ಅವರು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಆ 25 ಲಕ್ಷವನ್ನ ಭರಿಸಕ್ಕೆ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷವನ್ನ ಪಡೆದುಕೋತಾರೆ. ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷವನ್ನ ಪಡ್ಕೋತಾರೆ. ಆದ್ರೆ ಆ ಖಾಸಗಿ ವ್ಯಕ್ತಿಗಳಿಗೆ ಈಗ 25 ಲಕ್ಷವನ್ನ ಕೊಡಿ ಅಂತ ಕೇಳಿದಾಗ ಸಮೃದ್ಧಿ ರಾಮ್ ಅವರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಆ ಖಾಸಗಿ ವ್ಯಕ್ತಿಗಳು ಸಮೃದ್ಧಿ ರಾಮ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಾರುಣ್ಯ ರಾಮ್ ಅವರ ಹಿಂದೆ ಬಿದ್ದಿರುವಂತದ್ದು. ನಮಗೆ 25 ಲಕ್ಷವನ್ನು ಕೊಡಿ, ನಿಮ್ ತಂಗಿ ಸಾಲ ಮಾಡಿದ್ದಾರೆ ಅಂತ ಹೇಳಿ ಆ ಖಾಸಗಿ ವ್ಯಕ್ತಿಗಳು ಕಾರುಣ್ಯರಾಮ್ ಅವರ ಹಿಂದೆ ಬಿದ್ದಿದ್ದಾರೆ. ಇದಾದ ಬಳಿಕ ಕಾರುಣ್ಯರಾಮ್ ಅವರು ಸಮೃದ್ಧಿ ರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರೆ ಬಟ್ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಮಾಡಲು ಅವರು ಸಿಗ್ತಾ ಇಲ್ಲದ ಕಾರಣ ನಿನ್ನೆ ದಿನ ಏನಾಗಿದೆ ಅಂದ್ರೆ ಸಿಸಿಬಿ ಪೊಲೀಸರಿಗೆ ಹಾಗೆ RR ನಗರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿರುವಂತಹದ್ದು. ಕಾವ್ಯ. ಎಸ್ ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.